ಮುಂದಾಗಿ ಅಂತ ಹೇಳಿದ್ದು. ನೀವು ಹೇಳಿದ್ದೇನು? ಏನು? ಎಲ್ಲ ಕಡೆ ಹೋಗ್ಬೇಕು, ಯಾರ್ಯಾರು ಏನೇನು ಹೇಳ್ತಾರೆ ಕೇಳಿ ತಿಳ್ಕೊಂಡು ಬರ್ಬೇಕು ಅಂತ ಹೇಳಿದ್ದು. ಯಾರ ಸಲುವಾಗಿ? ಯಾರು ಕುರಿತಾಗಿ? ನಿಮ್ಮ ಕುರಿತಾಗಿ. ಹೌದೌದು. ಹಾಗೆ ನೇರವಾಗಿ ಹೋಗಿದ್ದೆಲ್ಲಿಗೆ? ಎಲ್ಲಿಗೆ ಹೋದ ನೇರ? ಅಮರಾವತಿಗೆ. ಅಲ್ಲಿ ಯಾಕೋದ್ಯಾ? ನಿಮ್ಮ ಮಾವನವರು. ಹೇಳ. ಮುಂದೆ ಕೊನೆ ಹೋಗಿ ನೋಡ್ತೇನೆ, ಎಲ್ಲ ನೋಡು ಶೃಂಗಾರ ಶೃಂಗಾರ ಶೃಂಗಾರ. ಮೂರು ಶೃಂಗಾರ. ಇದು ಮದುವೆ 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 ಹೇಳಿದಾಗೆ. ಎಷ್ಟು ಮದುವೆ? ಇಲ್ಲ, ಮದುವೆ ಬಂದೆ. ಸರಿ. ಮದುವೆ ಯಾರಿಗೆ? ಯಾರಿಗೆ? ನಿಮ್ಮ ಮಾನ್ಮಗಳು ರದ್ದೆ ಇಲ್ವಾ? ಹೌದು, ರದ್ದಿಗೆ ಮದುವೆ. ಯಾರಿಗೆ ಕೊಟ್ಟು ಮದುವೆ ಮಾಡುದು? ಯಾರಿಗೆ? ಕೃಷ್ಣನ ಮಗನಾಗಿರುವಂತ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡುವುದು. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಂಸ್ಕಾರ ಯಾರ್ಯಾರಿಗೆ ಹೇಗಾಗಿ ಆಗ್ಬೇಕು ಹಾಗಾಗಿ ವ್ಯವಸ್ಥಿತವಾಗಿ ಆಗಿದೆ ಎಂದು ನಮಗೂ ಅರ್ಥ ಆಗಿದೆ. ಅಯ್ಯೋ ದೇವರೇ, ಅದಲ್ಲ ಅವರಿಗೆ ವಿಶೇಷ ಇದ್ರಲ್ಲೇ ಉಂಟು. ಏನು? ಯಾಕೆಂದ್ರೆ ರತಿ ಯಾರು? ಮಾನ್ಮಗಳಲ್ವಾ? ಹೌದು. ನೀವಿದ್ದೀರಿ, ಹೌದಾ? ಜೀವಂತಿರುವಾಗ ಒಂದು ಮದುವೆ ಮಾಡ್ತೇನೆ ಅಂತ ಅರ್ಥ ಉಂಟು ಅದಕ್ಕೆ. ಅಂದ್ರೆ ಸೋದರಿ ನಾನಿರುತ್ತ ಆ ಕಡೆಯಲ್ಲಿ ಅವರಿಗೆ ಕೊಟ್ಟು ಮದುವೆ ಮಾಡುವ ತೀರ್ಮಾನವ ನನಗೆ ಕೊಟ್ಟು ಮದುವೆ ಮಾಡುವುದನ್ನ ಬಿಟ್ಟು ಹೋಗಿ ಹೋಗಿ ಒಬ್ಬ ಗೋಗಳೊಂದಿಗೆ ಅವನ ಮಗನಿಗೆ ಕೊಡುವುದಕ್ಕೆ ಮನ ಮಾಡ್ತಾನೆ ಅಂತಾದ್ರೆ ಬಹುಶಃ ಹೀಗಾಗಿರ್ಬೇಕು. ಹೇಗೋ ವಿಚಾರ ಯಾವುದು ತಿಳಿಯದೆ ಅವಸರದಲ್ಲಿ ನಡೆದಿರ್ಬೇಕು. ಅದಕ್ಕಾಗಿ ಈಗ ನಾನು ಹೋಗಿ ಅವಸರದ ನಿರ್ಣಯ ಎನ್ನುವುದು ಅವನ ಪಾಲಿಗೆ ಆಪತ್ತಾಗಬಾರದು ಎನ್ನುವ ಸಲುವಾಗಿ ಹೋಗಿ ಹೇಳುವೆ ಮಾವನವರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿ ಎನ್ನುವ ಹಾಗೆ ಒಪ್ಪಿದ್ರೆ ಆಯ್ತು. ಒಪ್ಪಲಿಲ್ಲ ಅಂತಾದ್ರೆ ಮಾಡುವುದ ಹೋಗಿ ಕೇಳ್ತಾರೆ. ಹೇಳ್ಬೇಕು ನೀವು. ಮಾತಿಗೆ ಒಪ್ಪಲಿಲ್ಲ ಅಂತಾದ್ರೆ ಹೊಟ್ಟೆದು ದಿಕ್ಕಪಾಲಿ ಕೊಡುವೆ. ಕೊಲ್ಲುದೆ ಮಾವ ಎನ್ನುವಂತ ಮಮಕಾರ ಇಲ್ಲ, ಯಾವ್ದೋ ಬಾಂಧವ್ಯದ ನೆಲೆ ಇಲ್ಲ, ಯಾವುದೇ ಪ್ರೀತಿ ವಿಶ್ವಾಸ ಇಲ್ಲ. ಒಂದು ಮೇಲೆ ಏನ್ ಮಾಡ್ತೀರಿ? ಅವನು ಬರುತ್ತೇನೆ, ಊಟಕ್ಕೆ ಹಾಕ್ತೇನೆ, ರಣಮಾರಿಗಳಿಗೆ ಔತಣವಾಗಿ ಬಡಿಸ್ತೇನೆ. ಇಲ್ಲಿಂದ ನೇರವಾಗಿ ನಾವು ಹೋಗಬೇಕಾಗುತ್ತೆ ಎಲ್ಲಿಗೆ? ಕಮಲಾವತಿಗೆ. ಎಲ್ಲವರ ಹಾಗೆ ನಾವು ಹೋಗುವುದಲ್ಲ, ಗಮನಕ್ಕೆ ಹೋಗುವ ರೀತಿ ಘೋಷ